ಹಲೋ ಮಗ. ಹಲೋ, ಎಲ್ಲಿದೀಯಾ? ಬೇಗ ಬಾರೋ, ಪಬ್ಜಿ ಆಡೋಣ. ಹಾಂ ಬಂದು ಬರೋ ತನಕ ಏನು ಮಾಡೋದು? ಬರೋ ಆನ್ ಮಾಡೋಣ. ಓಪನ್ ಮಾಡ್ತಿದ್ದಂಗೆ ಯಾವುದೋ ಟಿಕ್ ಟಾಕ್ ವಿಡಿಯೋ ಬಂತಲ್ಲ, ಯಾವುದಿದು ನೋಡೋಣ. ಮಚ್ಚ, ನೀನು ಬದುಕಬೇಕಾ? ಬದುಕೋದಾದ್ರೆ 4 ಜನ ನೀನು ನೋಡ್ತಾರೆ ಅಂತ ಯಾವತ್ತು ಇದ್ರ ಸಮಸ್ಯೆನೇ ಬೇಡ ಮಾಡಿ, ಚೇಂಜ್ ಮಾಡೋದು. ಯಾವುದಿದು? ಗೊತ್ತಿದ್ದಂತ ಬೆಂಕಿ ಕ್ಷಣ ಮಾತ್ರದಲ್ಲೇ ಬೆಂಗಳೂರಿನ ನೆಮ್ಮದಿಯನ್ನ ಕೆಡಿಸಿ ಹಾಕಿ. ಈ ಜಾತಿ ಗಲಭೆದೆಲ್ಲ ಬೇಡವೇ ಬೇಡ ಮಾರೆ. ಓ RCB, ಈ ಸಲ ಕಪ್ ನಮ್ದೇ. ಯಾವ್ದೈತಲ್ಲ, ಮಂಗಲ ಸಾರಿಗೆ ಕಚೇರಿಯಲ್ಲಿ ಲಂಚಬಾಕ ಅಧಿಕಾರಿಗಳಿದ್ದಾರೆ. ಹಣ ಕೆಲಸ ಮಾಡ್ಲಿಕ್ಕೂ ಬರುದಿಲ್ಲ, ಬರೀ ಲಂಚ, ಭ್ರಷ್ಟಾಚಾರ. ಈ ನ್ಯೂಸ್ಗಳ ಸವಸನೆ ಸಾಕು. ನೀವೆಲ್ಲೋದ? ಕಾಲ್ ಮಾಡೋಣ. ಮಗ ಎಲ್ಲಿದ್ಯಾ? ಹಾಂ ಬಂದೆ ಮಗ. ಅವನೆಲ್ಲ ಗುಂಡ? ಅವ್ನು ಗೊತ್ತಲ್ಲ, ಅವ್ನು ಯಾವಾಗ ಲೇಟ್. ನಾನೇನು ಕೋಲಿ ಲೇಟ್. ಮಗ ಯಾಕೋ ಲೇಟು? ತಂಗಿನ ಎಕ್ಸಾಮಿಗೆ ಬಿಡಕ್ಕೆ ಹೋಗಿದ್ದೆ ಮಗ. ಏನೋ ಎಕ್ಸಾಮ್ ಬಿಟ್ಟು ಬರ್ಲಿಕ್ಕೆ ಇಷ್ಟ ಲೇಟ್ ಆಗತ್ತಾ? ಅದೆಷ್ಟು ದೂರ ಇದೆಯೋ? 5 ಕಿಲೋಮೀಟರ್ ಇದೆ ಅಷ್ಟೇ. ಏನು 5 ಕಿಲೋಮೀಟ್ರ್? ಆ ರೋಡ್ ನೋಡಿದ್ಯಾ? ಕಿತ್ತೋಗಿದೆ. ಅದು ರೀಸೆಂಟ್ ಆಗಿ ಮಾಡಿದ್ ರೋಡ್ ಅಲ್ವೇನೋ, ಅಷ್ಟು ಬೇಗ ಹಾಳಾಗೋಯ್ತಾ? ನಿಂಗೆ ಗೊತ್ತಿಲ್ವಾ ಮಗ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಇದ್ದಂಗೆ, ಆದ್ರೆ ಯಾವ್ದು ಬಾಳ್ಕೆ ಬರಲ್ಲ ಮಗ. ಎಲ್ಲ ಗೋಲ್ಮಾಲೆ ಮಗ. ಹ್ಞೂ ಮಗ, ಈಗೆಲ್ಲ ಸರ್ಕಾರಿ ಕೆಲಸಗಳು ಗೋಲ್ಮಾಲೆ. ಈಗ ಯಾವ ಕೆಲಸನೂ ಸರಿಯಾಗಿ ಆಗ್ತಾ ಇಲ್ಲ. ಈಗ ಯಾವುದೇ ಕೆಲಸ ಆಗ್ಬೇಕಂದ್ರೆ ಲಂಚ ಕೊಡ್ಬೇಕು. ಈಗೆಲ್ಲ ಅವ್ಯವಹಾರ, ಭ್ರಷ್ಟಾಚಾರ ಆಗ್ಬಿಟ್ಟಿದೆ ಮಗ. ಹೂ ಮಗ, ಎಲ್ಲ ಭ್ರಷ್ಟಾಚಾರ. ನಮ್ ದೇಶ ಫುಲ್ ಭ್ರಷ್ಟಾಚಾರದಿಂದನೇ ತುಂಬೋಗಿದೆ. ಈ ಎಲೆಕ್ಷನ್ ಪಾರ್ಟಿಗಳೆಲ್ಲ ವೇಸ್ಟು. ಎಲ್ಲಾರು ಬಂದ್ ಮಾಡೋದು ಅಷ್ಟೇ ಭ್ರಷ್ಟಾಚಾರನೇ. ಹೌದ್ ಮಗ, ನಮ್ಮಂತ ಯುವ ಜನತೆ ಇದು ನೋಡ್ಕೊಂಡು ಕುತ್ಕೊಳ್ಳೋದೇ ಆಗೋಯ್ತು. ಪಬ್ಜಿ, ಫ್ರೀ ಫೈರ್ ಹಾಕೊಂಡು ಕಾಲಹರಣ ಮಾಡೋದೇ ಆಗೋಯ್ತು. ನಮ್ಮಿಂದ ಈ ಭ್ರಷ್ಟಾಚಾರ ತಡೆಯಲು ಸಾಧ್ಯನೇ ಇಲ್ವಲ್ಲ? ಸಾಧ್ಯನೇ ಇಲ್ಲ, ನಮ್ಮಿಂದನೂ ಸಾಧ್ಯ ಇಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ಸುಮ್ನೆ ಹಾಸ್ಪಿಟ್ ಕೊಡು, ಪಬ್ಜಿ ಆಡೋಣ. ಯಾಕೆ ಮಗ ಸಾಧ್ಯ ಇಲ್ಲ? ಗುಂಡನು ಬಂದಲ್ಲೋ. ಯಾಕ್ರ ಸಾಧ್ಯ ಇಲ್ಲ? ನಮ್ ದೇಶನ ಭ್ರಷ್ಟಾಚಾರ ಮುಕ್ತ ಮಾಡಕ್ಕಾಗಲ್ವಾ? ಅದ್ ಹೆಂಗಪ್ಪ ಸಾಧ್ಯ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಲಿಕ್ಕೆ? ಸಾಧ್ಯ ಇದೆ ಮಗ, ಪ್ರಜಾಕೀಯದಿಂದ ಸಾಧ್ಯ ಇದೆ. ಪ್ರಜಾಕೀಯನ? ಉಪೇಂದ್ರ ಅವರು ಪಕ್ಷ ಅಲ್ವೇನೋ ಇದು? ಹ್ಞೂ ಮಗ, ಇದು ಉಪೇಂದ್ರ ಅವರು ಸ್ಥಾಪಿಸಿರೋ ಪಕ್ಷನೇ. ನನ್ನಂತ ನಿನ್ನಂತ ಬದಲಾವಣೆ ಬೇಕು ಅಂತ ಬಯಸ್ತಿರೋ ಯುವ ಜನತೆಗೋಸ್ಕರ ಸ್ಥಾಪಿಸಿರೋ ಪಕ್ಷ ಮಗ ಇದು. ಈ ಸಮಾಜದಲ್ಲಿರೋ ಕರಪ್ಷನ್ ತಡಿಬೇಕು, ರಾಜಕೀಯದಲ್ಲಿ ಆಗ್ತಿರೋ ಬಿಸ್ನೆಸ್ ನ ತಡೆದು ಒಂದು ಪ್ರೊಫೆಷನಾಲಿಟಿ ಇರೋ ಪ್ರಜಾಕೀಯನ ತರಬೇಕು ಅಂತ ಸ್ಥಾಪಿಸಿರೋ ಪಕ್ಷ ಮಗ ಇದು. ಪ್ರಜಾಕೀಯಕ್ಕೂ ಭ್ರಷ್ಟಾಚಾರ ತಡೆಯಲು ಏನೋ ಸಂಬಂಧ ಇದೆ ಮಗ. ಪ್ರಜಾಕೀಯ ಇದೆಯಲ್ಲ, ಇದೊಂದು ಕ್ಯಾಶ್ಲೆಸ್ ಪಾರ್ಟಿ. ಏನು ಕ್ಯಾಶ್ಲೆಸ್ ಪಾರ್ಟಿನ? ಅಲ್ಲ ಮಗ, ಎಲೆಕ್ಷನ್ ಪ್ರಚಾರ ಮಾಡ್ಬೇಕು, ಸಭೆ ಸಮಾರಂಭಗಳನ್ನ ಮಾಡ್ಬೇಕು, ಸ್ಟಾರ್ಗಳನ್ನ ಕರ್ಸ್ಬೇಕು, ಹಣ ಹೆಂಡನೆಲ್ಲ ಹಂಚ್ಬೇಕು, ಇದಕ್ಕೆಲ್ಲ ಹೇಗೋ ಮಾಡ್ತಾರೆ. ಹಣ ಬೇಡವೇನೋ? ಮತ್ತೆ ಹೇಗೋ ಪ್ರಚಾರ ಮಾಡ್ತಾರೆ ಅವರು? ಸಾಧ್ಯ ಇದೆ ಮಗ. ಈಗ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ. ಈಗ ಪ್ರತಿಯೊಬ್ಬರ ಕೈಲೂ ಸ್ಮಾರ್ಟ್ ಮೊಬೈಲ್ಗಳಿದೆ. ಸೋಷಿಯಲ್ ಮೀಡಿಯಾಗಳ ಮೂಲಕ ನಾವು ವಿಚಾರನ ಪ್ರಚಾರ ಮಾಡ್ಬೋದು. ಪ್ರಜಾಕೀಯದಿಂದ ಎಲೆಕ್ಷನ್ ನಿಲ್ತಾರಲ್ಲ, ಅವರಿಗೆ ಏನು ಅರ್ಹತೆ ಇರುತ್ತೆ? ಕ್ವಾಲಿಫಿಕೇಶನ್ ಇರುತ್ತೆ ಮಗ. ಇಲ್ಲಿ ಕಂಟೆಸ್ಟ್ ಮಾಡ್ತಾರಲ್ಲ ಅಭ್ಯರ್ಥಿಗಳು, ಇವರು ಆ ಕ್ಷೇತ್ರದ ಬಗ್ಗೆ ಫುಲ್ ಆಗಿ ತಿಳ್ಕೊಂಡು ಅಲ್ಲಿ ಏನ್ ಸಮಸ್ಯೆ ಇದೆ, ಮತ್ತೆ ಅದಕ್ಕೆ ಏನು ಪರಿಹಾರ, ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ, ಇದನ್ನೆಲ್ಲ ರಿಸರ್ಚ್ ಮಾಡಿ ಪ್ರಜಾಕೀಯ ತಂಡಕ್ಕೆ ಒಂದು ಅರ್ಜಿ ಸಲ್ಲಿಸ್ತಾರೆ. ಅವರು ಇದನ್ನ ವೆರಿಫಿಕೇಶನ್ ಮಾಡಿ ಅವ್ರನ್ನ ಇಂಟರ್ವ್ಯೂ ಮಾಡಿ ಎಕ್ಸಾಮ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಮಗ. ಪ್ರಜಾಕೀಯ ಬೇರೆ ಪಕ್ಷಗಳಿಗಿಂತ ಭಿನ್ನ ಅಂತೀಯಲ್ಲ, ಹಾಗಾದ್ರೆ ಅವ್ರ ಕೆಲಸ ಹೇಗೋ ಮಾಡ್ತಾರೆ? ಮೊದಲನೇದಾಗಿ ಇವರು ಜನರಿಗೆ ನಾನು ಅದನ್ನ ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಸುಳ್ಳು ಆಶ್ವಾಸನೆಗಳನ್ನ ಕೊಡಲ್ಲ. ಈಗಿನ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಜನರ ಜೊತೆ ಯಾವಾಗಲೂ ಸಂಪರ್ಕದಲ್ಲಿದ್ದು ಪಾರದರ್ಶಕತೆಯಿಂದ ಕೆಲಸ ಮಾಡ್ತಾರೆ. ಜನರಿಗೆ ಏನ್ ಅವಶ್ಯಕತೆ ಇದೆಯೋ ಅದನ್ನ ಜನರಿಂದಾನೇ ತಿಳ್ಕೊಂಡು ಅವ್ರ ಆಯ್ಕೆ ಅಂತಾನೆ ಇವ್ರು ಕೆಲಸ ಮಾಡ್ತಾರೆ. ಅಕಸ್ಮಾತ್ ಅವ್ರೇನಾದ್ರು ಸ್ವಂತ ಡಿಸಿಷನ್ ಕೆಲಸ ಮಾಡ್ತಾರಂದ್ರೆ ಅದ್ರ ಬಗ್ಗೆ ಜನರಿಗೆ ರಿಪೋರ್ಟ್ ಕೊಡಬೇಕು. ತಾನೇನ್ ಮಾಡಿದೀನಿ, ಇದು ಏನು ಕೆಲಸ ನಡೀತಾ ಇದೆ, ಇದಕ್ಕೆ ಎಷ್ಟು ಖರ್ಚಾಗಿದೆ, ಇದ್ರ ಬಗ್ಗೆ ಎಲ್ಲ ಜನರಿಗೆ ರಿಪೋರ್ಟ್ ಕೊಡಬೇಕು. ಅವ್ರ ಸಂಬಳ ತಗೊಂಡು ನಿಯತ್ತಾಗಿ ಕೆಲಸ ಮಾಡ್ತಾರೆ ಮಗ. ಇಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶ ಇರಲ್ಲ. ಅಕಸ್ಮಾತ್ ಜನರಿಗೆ ಅವ್ರ ಕೆಲಸ ಇಷ್ಟ ಆಗಿಲ್ಲ ಅಂದ್ರೆ ಅವರಿಗೆ 1-2 ಚಾಯ್ಸ್ ಇರುತ್ತೆ. ಆ ಚಾಯ್ಸ್ ಅಲ್ಲಿ ಅವರು ಸರಿ ಮಾಡ್ಕೊಂಡು ಕೆಲಸ ಮಾಡಬೇಕು. ಅಕಸ್ಮಾತ್ ಜನರಿಗೆ ಅವ್ರು ಹಿಡಿಸಿಲ್ಲ, ಅವ್ರು ರಾಜೀನಾಮೆ ಕೊಡ್ಬೇಕಾಗತ್ತೆ ಮಗ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಹೇಗೆ ತಿಳ್ಕೊಬಹುದು ಮಗ?
ಪ್ಲೇಸ್ಟೋರಲ್ಲಿ ಪ್ರಜಾಕೀಯ ಅಂತ ಒಂದು ಆ್ಯಪ್ ಇದೆ. ಅಲ್ಲಿ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊ. ಅದರಲ್ಲಿ ನಿಮಗೆ ಪ್ರಜಾಕೀಯದ ಸಂಪೂರ್ಣ ವಿವರಗಳಿದೆ. ಅಲ್ಲಿ ಹೇಗೆ ಒಂದು MLA ಆಗೋನು ಅಥವಾ MP ಆಗೋನು ಕ್ಯಾಂಡಿಡೇಟ್ ಆಗಬೇಕಂದ್ರೆ ಏನೇನು ಕ್ವಾಲಿಫಿಕೇಶನ್ ಇರಬೇಕು, ಮತ್ತೆ ಹೇಗೆ ನಾವು ಅದನ್ನು ಸಪೋರ್ಟ್ ಮಾಡ್ಬೋದು, ಮತ್ತೆ ಈ ಪ್ರಜಾಕೀಯ ಹೇಗೆ ಒಂದು SOP ಅನ್ನ ಬಳಸ್ಕೊಂಡು ಯಾವ ರೀತಿ ಆಡಳಿತ ಮಾಡುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಇದೆ ಮಗ. ನೀನು ಆ ಆ್ಯಪ್ಗೆ ಹೋಗಿ ಸಂಪೂರ್ಣವಾಗಿ ಅದ್ರ ಬಗ್ಗೆ ತಿಳ್ಕೊ. ಹಾ ಮಗ, ಈಗ ಇನ್ಸ್ಟಾಲ್ ಮಾಡ್ತೀನಿ. ಇಲ್ಲ ನಂಗೂ ಹಾಸ್ಪಿಟ್ ಬಿಡು, ನಾನು ಇನ್ಸ್ಟಾಲ್ ಮಾಡ್ಕೊತೀನಿ. ಮಗ PUBG ಆಡ್ಲಿಕ್ಕೂ ಹಾಸ್ಪಿಟ್ ಬಿಡ್ತೀನಿ, ಪ್ರಜಾಕೀಯ ಆ್ಯಪ್ ಡೌನ್ಲೋಡ್ ಮಾಡ್ಲಿಕ್ಕೆ ಬಿಡಲ್ಲ ಅಂತೀನಿ ನಾನು. ತಗೊಳ್ಳ, ಕನೆಕ್ಟ್ ಮಾಡು. ಹಾ ಬಿಡು ಮಗ, ಇದನ್ನ ಇನ್ಸ್ಟಾಲ್ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ನೀನು ನಿನ್ಗೆ ಗೊತ್ತಿಲ್ಲ 4 ಜನಕ್ಕೆ ಹೇಳು, ಅವರು ಇನ್ನೊಂದು 4 ಜನಕ್ಕೆ ಹೇಳ್ತಾರೆ. ಇದೇ ತರ ಬದಲಾವಣೆ ನಮ್ಮಿಂದನೇ ಸಾಧ್ಯ ಆಗ್ಬೇಕು ಮಗ. ನಮ್ಮಂತ ಯುವ ಜನತೆಯಿಂದ ಭ್ರಷ್ಟಾಚಾರ ತಡೆಯಕ್ಕೆ ಸಾಧ್ಯ ಇದೆ ಮಗ. ಹ್ಞೂ ಮಗ, ನಾನು ಸಪೋರ್ಟ್ ಮಾಡ್ತೀನಿ. ಹ್ಞೂ ಮಗ, ಇಂಥ ಒಳ್ಳೆ ವಿಚಾರಗಳನ್ನ ನಾನು 4 ಜನಕ್ಕೆ ತಿಳಿ ಹೇಳ್ತೀನಿ. ಹ್ಞೂ ಮಗ, ಜೈ ಪ್ರಜಾಕೀಯ. ಜೈ ಪ್ರಜಾಕೀಯ. ಹೇಳ್ತೀನಿ, ಪಾಲಿಟಿಕ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸ್ಬೇಕು ನೀವು ಯಂಗ್ಸ್ಟರ್ಸ್. ನಮ್ದಲ್ಲ ಅದು, ಯಾರು ಏನಾರ ಮಾಡ್ಕೊಂಡು ಹೋಗ್ಲಿ ಅಂತ ದಯವಿಟ್ಟು ಅನ್ಕೊಂಬೇಡಿ. ನಿಮ್ಮ ದುಡ್ಡು 2.25 ಲಕ್ಷ ಕೋಟಿ ಅಲ್ಲಿ ಪ್ರತಿ ವರ್ಷ ನೀವು ಕೊಡ್ತಿರೋ ದುಡ್ಡದು ಮರಿಬೇಡಿ.